ಹಾಯ್ ಸ್ಟೂಡೆಂಟ್ಸ್, ಹಾಯ್ ಎವ್ರಿವನ್. ಇವತ್ತಿನ ಈ ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿಯ ಪಾರ್ಟ್ ಇ ಅಂದರೆ 6 ಮಾರ್ಕ್ಸ್ ಕ್ವಶನ್ ಡೆಫಿನಿಟ್ ಇಂಟಿಗ್ರಲ್ಸ್ ಮೇಲೆ ಕ್ವಶನ್ಸನ್ನು ಸಾಲ್ವ್ ಮಾಡೋಣ. ನೋಡಿ, 6 ಮಾರ್ಕ್ಸ್ಗೆ ಇನ್ನೊಂದು ಟಾಪಿಕ್ ಇದೆ ಎಲ್ ಪಿ ಪಿ. ನೀವು ಎಲ್ ಪಿ ಪಿ ಪ್ರಿಪೇರ್ ಆಗ್ಬೋದು, ಇಲ್ಲಾಂದರೆ ಡೆಫಿನಿಟ್ ಇಂಟಿಗ್ರೇಷನ್ನ ಪ್ರಿಪೇರ್ ಆಗ್ಬೋದು. ಬಟ್ ಇದರಿಂದ ಏನು ಸಿಂಪಲ್ಲಾಗಿ ಪ್ರೂಫ್ ಟೈಪ್ ಕ್ವಶನ್ಸ್ ಇರುತ್ತೆ. ಎಲ್ ಪಿ ಪಿಯಲ್ಲಿ ಮಿಸ್ಟೇಕ್ಸ್ ಮಾಡ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ, ಬಟ್ ಇದರಲ್ಲಿ ಇರೋಂಗಿಲ್ಲ. ಸೊ ನೋಡಿ, ಮೊದಲೇ ಪ್ರೂಫನ್ನು ಸಾಲ್ವ್ ಮಾಡ್ತಿದ್ದೀನಿ. ಇದರಲ್ಲಿ 5ರಿಂದ 6 ಪ್ರೂಫ್ ಇದೆ, ಬಟ್ ಈ ಪ್ರೂಫ್ ಮೇಲೆ ಬರ್ತಕ್ಕಂಥ ಒನ್ ಆ್ಯಂಡ್ ಓನ್ಲಿ ಒನ್ ಕ್ವಶನ್ ಇದು. ಸೊ ನೋಡಿ ಮಕ್ಕಳೇ, ಈ ಪ್ರೂಫಿಗೆ ನಮಗೆ 3 ಮಾರ್ಕ್ಸ್ ಸಿಗುತ್ತೆ. ಇದ್ರ ಮ್ಯಾಗಿಂದ ಪ್ರಾಬ್ಲಮ್ಗೆ 3 ಮಾರ್ಕ್ಸ್ ಸಿಗುತ್ತೆ. ಇದರದ ಆನ್ಸರ್ ನೆನ್ಪಿಡಿ, ಇದು ಆನ್ಸರ್ π/12 ಬರುತ್ತೆ. ಸ್ವಲ್ಪ ನೆನ್ಪಿಡಿ. ಓಕೆ, ಈಗ ಪ್ರೂಫನ್ನು ಸ್ಟಾರ್ಟ್ ಮಾಡೋಣ. ಎಸ್ ಮಕ್ಕಳೇ, ಈ ಪ್ರೂಫನ್ನು ನಾನು RHS ಇಂದ LHS ಅನ್ನು ಸಾಲ್ವ್ ಮಾಡ್ತೀನಿ. ನೋಡಿ, ವಾಟ್ ಇಸ್ ದ RHS? ಇಂಟಿಗ್ರಲ್ ಆಫ್ a to b f of a ಪ್ಲಸ್ b ಮೈನಸ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದೆ. ಓಕೆ, ಸೊ ನೋಡಿ ಮಕ್ಕಳೇ, ಈ ಪ್ರಾಬ್ಲಮನ್ನು ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಮೂಲಕ ನಾವು ಸಾಲ್ವ್ ಮಾಡ್ತಿದ್ದೇವೆ. ಪುಟ್ ಟಿ ಈಸ್ ಈಕ್ವಲ್ ಟು ಅಂತ ತೊಗೋಬೇಕು. ಟಿ ಈಸ್ ಈಕ್ವಲ್ ಟು ಏನು ತೊಗೋಬೇಕು ಮಕ್ಕಳು? ನೆನ್ಪಿಡಿ, ಇಲ್ಲಿದೆ ನೋಡಿ ಇನ್ಸೈಡ್ ಪಾರ್ಟ್. ಪುಟ್ ಟಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಮೈನಸ್ ಎಕ್ಸ್. ಪುಟ್ ಟಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಮೈನಸ್ ಎಕ್ಸ್. ಇದನ್ನು ಡಿಫ್ರೆನ್ಸಿಯೇಟ್ ಮಾಡಿ, ಏನಾಗುತ್ತೆ? ಡಿ ಟಿ ಈಸ್ ಈಕ್ವಲ್ ಟು ಎ ಅಂದರೆ ಕಾನ್ಸ್ಟೆಂಟ್, ಡೆರಿವೇಟಿವ್ 0 ಆಗುತ್ತೆ. ಬಿ ಇಸ್ ಅ ಕಾನ್ಸ್ಟೆಂಟ್, ಡೆರಿವೇಟಿವ್ 0. ಮೈನಸ್ ಎಕ್ಸ್ ಡೆರಿವೇಟಿವ್ ಏನಾಗುತ್ತೆ? -1 ಆಗುತ್ತೆ. -1 ಇಂಟು ಡಿ ಎಕ್ಸ್, ನಥಿಂಗ್ ಬಟ್ ಮೈನಸ್ ಡಿ ಎಕ್ಸ್ ಅಂತ ಬರಿಬೋದು. ಮಲ್ಟಿಪ್ಲೈ ಮೈನಸ್ ಆನ್ ಬೋತ್ ಸೈಡ್ ಏನಾಗುತ್ತೆ? ಇದು ಮೈನಸ್ ಡಿ ಟಿ ಈಸ್ ಈಕ್ವಲ್ ಟು ಡಿ ಎಕ್ಸ್ ಆಗುತ್ತೆ. ಸ್ವಲ್ಪ ನೆನ್ಪಿಡಿ. ಸೊ ಈ ಥರದ ಎಲ್ಲ ಪ್ರೂಫ್ಸಲ್ಲಿ ಕೂಡ ಮೈನಸ್ ಡಿ ಟಿ ಈಸ್ ಈಕ್ವಲ್ ಟು ಡಿ ಎಕ್ಸ್ ಬರುತ್ತೆ. ಇವಾಗ ಲಿಮಿಟ್ಸನ್ನು ಚೇಂಜ್ ಮಾಡಿ. ಅರ್ಲಿಯರ್ ಲಿಮಿಟ್ ಇನ್ ಟರ್ಮ್ಸ್ ಆಫ್ ಎಕ್ಸಲ್ಲಿ ಇದಾವೆ, ಇದೆಲ್ಲ ಎಕ್ಸ್ ಲಿಮಿಟ್ಸು. ಇವಾಗ ಟೀದಲ್ಲಿ ಮಾಡ್ತಾ ಇದ್ದಾವಲ್ಲ, ಲಿಮಿಟ್ಸ್ ಇನ್ ಟರ್ಮ್ಸ್ ಆಫ್ ಟೀದಲ್ಲಿ ಇರಬೇಕು. ಲಿಮಿಟ್ಸ್ ಯಾವ ಥರ ಚೇಂಜ್ ಮಾಡಬೇಕು? ವೆನ್ ಎಕ್ಸ್ ಈಸ್ ಈಕ್ವಲ್ ಟು ಎ, ದಿಸ್ ಇಂಪ್ಲೈಸ್ ಎಕ್ಸ್ ಈಸ್ ಈಕ್ವಲ್ ಟು ಎ ಅಂದರೆ ಇದು ಲೋವರ್ ಲಿಮಿಟ್. ಸೊ ಏನಾಗುತ್ತೆ? ಟಿ ಈಸ್ ಈಕ್ವಲ್ ಟು ಏನಾಗುತ್ತೆ ಮಕ್ಕಳೇ? ನೆನ್ಪಿಡಿ, ಈ ಎಕ್ಸ್ ಈಸ್ ಈಕ್ವಲ್ ಟು ಎ ಅನ್ನು ಇಲ್ಲಿ ನೋಡಲಿ, ಇಲ್ಲಿ ಹಾಕಬೇಕು. ಇಲ್ಲಿ ಈ ಪಾಠದಲ್ಲಿ ಎಕ್ಸ್ ಇದ್ದಲ್ಲಿ ಇಲ್ಲಿ ಎ ಹಾಕಿ, ಏನಾಗುತ್ತೆ? ಎಕ್ಸ್ ಇದ್ದಲ್ಲಿ ಇಲ್ಲಿ ಎ ಹಾಕಿದಾಗ ಏನಾಗುತ್ತೆ? ಇಲ್ಲಿ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಗಿ ಬಿ ಬರುತ್ತೆ. ಹೆನ್ಸ್ ಸೊ ಟಿ ಈಸ್ ಈಕ್ವಲ್ ಟು ಬಿ ಆಗುತ್ತೆ. ಇದು ನೀವು ಲೋವರ್ ಲಿಮಿಟ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ನೋಡಿ, ವೆನ್ ಎಕ್ಸ್ ಈಸ್ ಈಕ್ವಲ್ ಟು ಅಪ್ಪರ್ ಲಿಮಿಟ್. ಅಪ್ಪರ್ ಲಿಮಿಟ್ ಯಾವುದು? ಎಕ್ಸ್ ಈಸ್ ಈಕ್ವಲ್ ಟು ಅಪ್ಪರ್ ಲಿಮಿಟ್ ಬಿ. ನೋಡಿ, ಎಕ್ಸ್ ಈಸ್ ಈಕ್ವಲ್ ಟು ಬಿ ಇದ್ದಾಗ ಟಿ ಈಸ್ ಈಕ್ವಲ್ ಟು ಏನು ಬರುತ್ತೆ? ಇಲ್ಲಿ ಎಕ್ಸ್ ಇದ್ದಲ್ಲಿ ಬಿ ಹಾಕಿ, ಈ ಪಾಠದಲ್ಲಿ ಮೈನಸ್ ಬಿ ಆಗುತ್ತೆ. ಮೈನಸ್ ಬಿ ಪ್ಲಸ್ ಬಿ ಕ್ಯಾನ್ಸಲ್, ಟಿ ಈಸ್ ಈಕ್ವಲ್ ಟು ಎ ಆಗುತ್ತೆ. ಅಂದರೆ ನಮ್ಗೆ ಹೊಸದಾಗಿ ಲಿಮಿಟ್ ಸಿಕ್ತು. ಹೊಸದಾಗಿ ಲಿಮಿಟ್ಸ್ ಯಾವ ಥರ? ಬಿದಿಂದ ಎದ್ವರೆಗೆ. ನೋಡಿ, ಇನಿಷಿಯಲಿ ಎ ಟು ಬಿ ಇತ್ತು, ಇವಾಗ ಏನಾಗಿದೆ? ಬಿ ಟು ಎ ಆಗುತ್ತೆ. ಸ್ವಲ್ಪ ನೆನ್ಪಿಟ್ಕೊಳ್ರಿ, ಸಿಂಪಲ್ಲಾಗಿ ಎ ಟು ಬಿ ಇರೋದು ಬಿ ಟು ಎ ಆಯಿತು ಅಂತ ಇದ್ದೀರಿ. ನೆಕ್ಸ್ಟ್ ನೋಡಿ ಏನಾಗುತ್ತೆ? ಇವಾಗ ಚೇಂಜ್ ಮಾಡ್ಕೊಳ್ರಿ. ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ ಇರೋದೇನಾಯ್ತು? ಇವಾಗ ಬಿ ಟು ಎ ಅಂತ ಆಯಿತು. ಎಫ್ ಆಫ್ ವಾಟ್ ಈಸ್ ಎ ಪ್ಲಸ್ ಬಿ ಮೈನಸ್ ಎಕ್ಸ್? ಟಿ ಅಂತ ಬರ್ಕೊಂಡಿದ್ವಿ. ಸೊ ಎಫ್ ಆಫ್ ಟಿ ಡಿ ಎಕ್ಸ್ ಅಂದರೆ ಏನು? ವಿಚ್ ಈಸ್ ಮೈನಸ್ ಡಿ ಟಿ. ಮೈನಸನ್ನು ಹೊರಗಡೆ ಬರೀರಿ, ಇದು ಡಿ ಟಿ ಅಂತ ಆಗುತ್ತೆ. ದಿಸ್ ಈಸ್ ಈಕ್ವಲ್ ಟು ನೋಡಿ. ಸೊ ಇಂಟಿಗ್ರೇಷನ್ ಪ್ರೂಫ್ ಪ್ರಕಾರ ಇಲ್ಲಿ ಈ ಬಿ ಟು ಎ ಅನ್ನು ನಾನು ಲಿಮಿಟ್ಸನ್ನು ರಿವರ್ಸ್ ಮಾಡಿದಾಗ, ಅಂದರೆ ಎ ಟು ಬಿ ರಿವರ್ಸ್ ಮಾಡಿದಾಗ ಇನ್ನೊಂದು ಮೈನಸ್ ಹೊರಗಡೆ ಬರುತ್ತೆ. ಆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಇಲ್ಲಿ ಪ್ಲಸ್ ಆಗುತ್ತೆ. ಹೀಗಾಗಿ ಬಿ ಟು ಎ ಇರೋದನ್ನು ನಾನು ಲಿಮಿಟ್ಸ್ ಎ ಟು ಬಿ ಬರೀತೀನಿ. ಇವಾಗ ಒಂದು ಮೈನಸ್ ಹೊರಗೆ ಬರುತ್ತೆ. ಆ ಮೈನಸ್ಸು ಮತ್ತು ಈ ಮೈನಸ್ ಎರಡು ಸೇರಿ ಏನಾಗುತ್ತೆ? ಅದು ಪ್ಲಸ್ ಆಗುತ್ತೆ. ಸೊ ಎ ಟು ಬಿ ಎಫ್ ಆಫ್ ಟಿ ಡಿ ಟಿ. ಓಕೆ, ಸೊ ಆ್ಯಸ್ ಪರ್ ದ ಪ್ರೂಫ್, ಇಂಟಿಗ್ರೇಷನ್ ಪ್ರೂಫ್ ಪ್ರಕಾರ, ನಮ್ಮ ಪ್ರಾಪರ್ಟಿ ಪ್ರಕಾರ ಈ ವೇರಿಯೇಬಲನ್ನು ಇದು ಇಂಡಿಪೆಂಡೆಂಟಾಗಿರುತ್ತೆ. ಇಲ್ಲಿ ಟಿ ಡಿ ಟಿ ಬರಿಬೋದು ನಾನು, ಇಲ್ಲ ಎಕ್ಸ್ ಡಿ ಎಕ್ಸ್ ಬರಿಬೋದು, ಇಲ್ಲ ವೈ ಡಿ ವೈ ಬರಿಬೋದು. ಡೆಫಿನೆಟ್ ಇಂಟಿಗ್ರಲ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ವೇರಿಯೇಬಲ್. ಹೀಗಾಗಿ ಈ ಟಿ ಡಿ ಟಿಯನ್ನು ಏನು ಬರೀತೀನಿ? ಇವಾಗ ಎಕ್ಸ್ ಡಿ ಎಕ್ಸ್ ಅಂತ ಬರೀತೀನಿ. ಸೊ ಓಕೆ, ಎಕ್ಸ್ ಡಿ ಎಕ್ಸ್ ನೋಡಿ ಎಲ್ ಎಚ್ ಎಸ್ ಏನಿದೆ ನಮ್ಮದು? ಸೊ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇನ್ ಟರ್ಮ್ಸ್ ಆಫ್ ಎಕ್ಸಲ್ಲಿ ಇದೆ. ಹೀಗಾಗಿ ದಿಸ್ ಈಸ್ ಮೈ ಎಲ್ ಎಚ್ ಎಸ್. ನೆನ್ಪಿಟ್ಕೊಳ್ಳಿ. ರೈಟ್.
ಫಸ್ಟ್ ಏನು ಮಾಡೋಕೆ ಮಕ್ಕಳೇ, ಇಲ್ಲಿ ಪುಟ್ ಟಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಮೈನಸ್ ಎಕ್ಸ್, ಡಿಫರೆನ್ಷಿಯೇಟ್ ಮಾಡಿ ಡಿ ಟಿ ಈಸ್ ಈಕ್ವಲ್ ಟು ಎ ಬಿ ಆರ್ ಕಾನ್ಸ್ಟೆಂಟ್, ಡೆರಿವೇಟಿವ್ 0 ಆಗುತ್ತೆ, ಮೈನಸ್ ಎಕ್ಸ್ ಡೆರಿವೇಟಿವ್ ಮೈನಸ್ 1 ಇಂಟು ಡಿ ಎಕ್ಸ್ ಮೈನಸ್ ಡಿ ಎಕ್ಸ್ ಆಯಿತು, ಮಲ್ಟಿಪ್ಲೈ ಮೈನಸ್ ಆನ್ ಬೋತ್ ಸೈಡ್ ಮೈನಸ್ ಡಿ ಟಿ ಈಸ್ ಈಕ್ವಲ್ ಟು ಡಿ ಎಕ್ಸ್ ಆಗುತ್ತೆ. ಈಗ ಲಿಮಿಟ್ ಚೇಂಜ್ ಮಾಡಿ, ಅರ್ಲಿಯರ್ ಲಿಮಿಟ್ ಎಕ್ಸಲ್ಲಿ ಇದೆ, ನೀವು ಲಿಮಿಟ್ ಟಿದಲ್ಲಿ ಬೇಕು. ವೆನ್ ಎಕ್ಸ್ ಈಸ್ ಈಕ್ವಲ್ ಟು ಎ, ಟಿ ಈಸ್ ಈಕ್ವಲ್ ಟು, ಇಲ್ಲಿ ಎಕ್ಸ್ ಇದ್ದಲ್ಲಿ ಎ ಹಾಕಿ ಎ ಕ್ಯಾನ್ಸಲ್ ಆಗುತ್ತೆ, ಟಿ ಈಸ್ ಈಕ್ವಲ್ ಟು ಬಿ ಬರುತ್ತೆ. ವೆನ್ ಎಕ್ಸ್ ಈಸ್ ಈಕ್ವಲ್ ಟು ಅಪ್ಪರ್ ಲಿಮಿಟ್ ಬಿ, ಸೊ ಎಕ್ಸ್ದಲ್ಲಿ ಬಿ ಹಾಕಿ ಮೈನಸ್ ಬಿ ಪ್ಲಸ್ ಬಿ ಕ್ಯಾನ್ಸಲ್, ಟಿ ಈಸ್ ಈಕ್ವಲ್ ಟು ಎ ಆಯಿತು, ಕರೆಕ್ಟ್. ನೀವು ಲಿಮಿಟ್ಸ್ ಬಿ ಟು ಎ ಬರುತ್ತೆ, ಸೊ ಬಿ ಟು ಎ ಎಫ್ ಆಫ್ ಎ ಪ್ಲಸ್ ಬಿ ಮೈನಸ್ ಎಕ್ಸ್ ಮೀನಿಂಗ್ ಏನು, ಟಿ ಅಂತ. ಡಿ ಎಕ್ಸ್ ಅಂದರೆ ಇಲ್ಲಿ ಮೈನಸ್ ಹೊರಗಡೆ ಬರ್ದಾನೆ ಡಿ ಟಿ ಆಯಿತು. ಈ ಬಿ ಟು ಎ ಇದ್ದನ್ನು ನಾನು ಎ ಟು ಬಿ ಅಂತ ಬರೆದಾಗ ಇನ್ನೊಂದು ಮೈನಸ್ ಹೊರಗೆ ಬರುತ್ತೆ, ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಅದು ಇವೆರಡು ಮೈನಸ್ ಸರಿ ಪ್ಲಸ್ ಆಗುತ್ತೆ. ಎಫ್ ಆಫ್ ಟಿ ಡಿ ಟಿ, ಈ ಟಿ ಡಿ ಟಿ ಪ್ಲೇಸಿಗೆ ಎಕ್ಸ್ ಡಿ ಎಕ್ಸ್ ಅಂತ ಬರೀಬೋದು. ವೇರಿಯಬಲ್ ಚೇಂಜ್ ಮಾಡಲಿಕ್ಕೆ ಮಾಡಿದ್ರೂ ಕೂಡ ಡೆಫಿನೆಟ್ ಡಿಗ್ರೇಷನ್ ಆನ್ಸರ್ ಚೇಂಜ್ ಆಗಂಗಿಲ್ಲ. ಹೆನ್ಸ್ ದಿಸ್ ಇಸ್ ಮೈ ಎಲ್ ಎಚ್ ಎಸ್. ಇಷ್ಟು ಮಾಡಿದಾಗ ನಮಗೆ 3 ಮಾರ್ಕ್ಸ್ ಸಿಗುತ್ತೆ, ನಿಮಗೆ ಗೊತ್ತಿರಲಿ 3 ಮಾರ್ಕ್ಸ್. ನೆಕ್ಸ್ಟ್ 3 ಮಾರ್ಕ್ಸ್ ಈ ಪ್ರಾಬ್ಲಮಿಂದ ನೋಡೋಣ. ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ನೋಡಿ ಏನಿದೆ ಪ್ರಾಬ್ಲಮ್, ಅದು ಇಂಟಿಗ್ರೇಷನ್ ಆಫ್ ಪೈ ಬೈ 3 ಟು ಪೈ ಬೈ 6, ಪೈ ಬೈ 3 ಟು ಪೈ ಬೈ 6 1 ಡಿವೈಡ್ ಬೈ 1 ಪ್ಲಸ್ ರೂಟ್ 10x. ನೋಡಿ ಓಕೆ ಸಾಲ್ವ್ ಮಾಡೋಣ ಇದನ್ನು. ಓಕೆ ಕ್ವಶನ್ ಹಾಕೊಂಡೆ ನೋಡಿ ನಾನು ಇಲ್ಲಿ. ಏನಾಗುತ್ತೆ ನೋಡಿ, ಇದು ಫಸ್ಟ್ ಐ ಈಸ್ ಈಕ್ವಲ್ ಅಂತ ತೊಗೊಳಿದ್ದಾನೆ. ಲೆಟ್ ಐ ಈಸ್ ಈಕ್ವಲ್ ಟು ಇಂಟಿಗ್ರಲ್ ಫ್ರಾಮ್ ಪೈ ಬೈ 6 ಟು ಒನ್ ಥಿಂಗ್, ಲೆಟ್ ಮೀ ಸ್ಟಾರ್ಟ್ ಟು ದ ನ್ಯೂ ಪೇಜ್ ನಾವು. ಏನಿದೆ ಕ್ವಶನ್, ಅದು ಲೆಟ್ ಐ ಈಸ್ ಈಕ್ವಲ್ ಟು ಇಂಟಿಗ್ರಲ್ ಫ್ರಾಮ್ ಪೈ ಬೈ 6 ಟು ಪೈ ಬೈ 3 1 ಡಿವೈಡ್ ಬೈ 1 ಪ್ಲಸ್ ರೂಟ್ 10x ಅಂತಿದೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ, ಸೊ ಮಕ್ಕಳು ಏನು ಮಾಡೋಣ, ಇವಾಗ ನಾನು ಫ್ರೀಕ್ವೆಂಟಾಗಿ ಲಿಮಿಟ್ ಬರೋಕ್ಕಿಂತ ಇದನ್ನು ಅವಾಯ್ಡ್ ಮಾಡ್ತೀನಿ, ಲಾಸ್ಟಿಗೆ ಟೈಮ್ ಬರಿಬೋದು ನೋಡಿ. ಸೊ ಪೈ ಬೈ ಇಲ್ಲ ನಾನು ಕನ್ಫ್ಯೂಸ್ ಆಗುತ್ತೆ ಅನಿಸುತ್ತೆ. ಲೆಟ್ ಮಿ ಸ್ಟಾರ್ಟ್. ಪೈ ಬೈ 6 ಟು ಪೈ ಬೈ 3, ಕೆಲವೊಬ್ರು ಎಕ್ಸಾಮಲ್ಲಿ ಮರಿಬಾರ್ದು. 1 ಪ್ಲಸ್ ಈ ರೂಟ್ 10xನ್ನು ಯಾವ ಥರ ಬರಿಬೋದು ನಾನು, ರೂಟ್ ಸೈನ್ ಎಕ್ಸ್ ಡಿವೈಡ್ ಬೈ ಕಾಸ್ ಎಕ್ಸ್ ಅಂತ ಬರಿಬೋದು. ಟ್ಯಾನ್ ಅಂದರೆ ಸೈನ್ ಡಿವೈಡ್ ಬೈ ಕಾಸ್. ಓಕೆ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಏನಾಗುತ್ತೆ ಇಲ್ಲಿ ಎಕ್ಸ್ ಸ್ಟೆಪ್ಪಲ್ಲಿ ಎಲ್ ಸಿ ಎಮ್ ತಗೊಳ್ಳಿ, ಕ್ರಾಸ್ ಮಾಡ್ಕೊಳ್ಳಿ. ಸೊ ದಿಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ, ಪೈ ಬೈ 6 ಟು ಪೈ ಬೈ 3 1 ಪ್ಲಸ್, ಓಕೆ ಕ್ರಾಸ್ ಮಾಡಿ 1 ಇಂಟು ರೂಟ್ ಎಕ್ಸ್ ಏನಾಗುತ್ತೆ, ರೂಟ್ ಕಾಸ್ ಎಕ್ಸ್ ಆಗುತ್ತೆ, ರೂಟ್ ಕಾಸ್ ಎಕ್ಸ್ ಓಕೆ ಪ್ಲಸ್ ರೂಟ್ ಸೈನ್ ಎಕ್ಸ್ ಹೋಲ್ ಡಿವೈಡ್ ಬೈ ರೂಟ್ ಕಾಸ್ ಎಕ್ಸ್ ಆಗುತ್ತೆ, ಹೋಲ್ ಡಿವೈಡ್ ಬೈ ರೂಟ್ ಕಾಸ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಏನಾಗುತ್ತೆ ಈ ರೂಟ್ ಕಾಸ್ ಎಕ್ಸ್, ಸೊ ನ್ಯೂಮರೇಟರ್ಲಿ ಹೋಗುತ್ತೆ ಮೇಲ್ಗಡೆ. ಸೊ ನೆಕ್ಸ್ಟ್ ನೋಡಿ ಏನಾಗುತ್ತೆ, ದಿಸ್ ಇಸ್ ಪೈ ಬೈ 6 ಟು ಪೈ ಬೈ 3 ನೋಡ್ಕೊಳ್ಳಿ, ರೂಟ್ ಕಾಸ್ ಎಕ್ಸ್ ಹೋಲ್ ಡಿವೈಡ್ ಬೈ ರೂಟ್ ಕಾಸ್ ಎಕ್ಸ್ ಪ್ಲಸ್ ರೂಟ್ ಸೈನ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಆಯಿತು. ಓಕೆ, ಐ ಈಸ್ ಈಕ್ವಲ್ ಟು, ಕಾಲ್ ದಿಸ್ ಆ್ಯಸ್ ಇಕ್ವೇಷನ್ ನಂಬರ್ 1. ನೋಡಿ ಈ ಕಾಸ್ ಸೈನ್ ಈ ಥರ ಈ ಕಾಂಬಿನೇಷನ್ ಏನು ಬರುತ್ತಲ್ಲ, ಇದಕ್ಕೆ ಇಕ್ವೇಷನ್ ನಂಬರ್ 1 ಅನ್ನಿ. ಇವಾಗ ಪ್ರಾಪರ್ಟಿ ಅಪ್ಲೈ ಮಾಡಿದ ನಂತರ ಸೊ ಬಂದಂಥ ಆನ್ಸರ್ಗೆ ಇಕ್ವೇಷನ್ ನಂಬರ್ 2 ಅಂತ ಅನ್ನಬೇಕು. ಪ್ರಾಪರ್ಟಿ ಯಾವ ಥರ ಅಪ್ಲೈ ಮಾಡಬೇಕು, ಏನು ಹೇಳುತ್ತೆ ನಮ್ಮ ಪ್ರೂಫು, ಎಕ್ಸ್ ಇದ್ದಲ್ಲಿ ಏನು ಹೇಳುತ್ತೆ, ಎ ಪ್ಲಸ್ ಬಿ ಮೈನಸ್ ಎಕ್ಸನ್ನು ರಿಪ್ಲೇಸ್ ಮಾಡಿ. ನಮ್ಮ ಪ್ರೂಫಲ್ಲಿ ಏನಿದೆ ಇಲ್ಲಿ ಎಕ್ಸ್ ಈಸ್ ರಿಪ್ಲೇಸ್ಡ್ ಬೈ, ನೋಡಿ ಎಕ್ಸ್ ಇದ್ದಲ್ಲಿ ಏನಿದೆ ನೋಡಿದು ಎ ಪ್ಲಸ್ ಬಿ ಮೈನಸ್ ಎಕ್ಸ್. ಎ ಅಂದರೆ ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಮೈನಸ್ ಎಕ್ಸ್. ಹೀಗಾಗಿ ಈ ಪ್ರಾಬ್ಲಮಲ್ಲಿ ಎಲ್ಲಿ ಎಕ್ಸ್ ಇದೆ ಅಲ್ಲ ನೋಡ್ಕೊಳ್ಳಿ, ಎಕ್ಸ್ ಯಾವ ಪ್ಲೇಸಿಗಿದೆ, ಎಕ್ಸು ಸೊ ಇಲ್ಲೊಂದಿದೆ, ಇಲ್ಲಿದೆ. ಆಲ್ ಎಕ್ಸ್ ಆರ್ ರಿಪ್ಲೇಸ್ಡ್ ಬೈ ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಮೈನಸ್ ಎಕ್ಸ್. ಸೊ ಓಕೆ ಮಕ್ಕಳೇ, ಏನಾಗುತ್ತೆ ನೋಡಿ, ಅದು ಐ ಈಸ್ ಈಕ್ವಲ್ ಟು ಇಂಟಿಗ್ರಲ್ ಫ್ರಾಮ್ ಪೈ ಬೈ 6 ಟು ಪೈ ಬೈ 3 ಓಕೆ ಸ್ಕ್ವೇರ್ ರೂಟ್ ಆಫ್ ಕಾಸ್ ಆಫ್ x is replaced by lower limit pi by 6 plus pi by 3 minus x. Same thing you can do. So root of cos x replaced by lower limit plus upper limit minus x plus root of so sin into ಏನಾಗುತ್ತೆ ನೋಡಿ, x replaced by once again lower limit plus upper limit minus x with respect to x. ಮಕ್ಕಳು ಏನಾಗುತ್ತೆ ಇವಾಗ ಈ ಪೈ ಬೈ 6 ಪ್ಲಸ್ ಪೈ ಬೈ 3 ಏನಾಗುತ್ತೆ, ವಾಟ್ ಈಸ್ ಪೈ ಬೈ 6 ಪ್ಲಸ್ ಪೈ ಬೈ 3, ಇದು 30 ಡಿಗ್ರಿ, ಇದು 60 ಡಿಗ್ರಿ ವಿಚ್ ಈಸ್ ಈಕ್ವಲ್ ಟು ಪೈ ಬೈ 2 ಅಂದರೆ 90 ಆಗುತ್ತೆ.
ಸೊ ನೋಡ್ಕೊಡಿ ಏನಾಗುತ್ತೆ ಸಾಲ್ವ್ ಮಾಡಿದ್ದಾನೆ ಐ ಈಸ್ ಈಕ್ವಲ್ ಟು ಸೊ ಇಂಟಿಗ್ರೇಷನ್ ಫ್ರಾಮ್ ಪೈ ಬೈ 6 to ಪೈ ಬೈ 3 ಸ್ಕ್ವೇರ್ ರೂಟ್ ಆಫ್ ಕಾಸ್ ಆಫ್ ವಿಚ್ ಈಸ್ ಪೈ ಬೈ 2 ಮೈನಸ್ ಎಕ್ಸ್ ಹೋಲ್ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ ಕಾಸ್ ಆಫ್ ಪೈ ಬೈ 2 ಮೈನಸ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಸೈನ್ ಆಫ್ ಪೈ ಬೈ 2 ಮೈನಸ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ನೆಕ್ಸ್ಟ್ ನೆನ್ಪಿಡಿ ವಾಟ್ ಈಸ್ ಕಾಸ್ ಆಫ್ 90 ಮೈನಸ್ ಎಕ್ಸ್. ಕಾಸ್ ಆಫ್ 90 ಮೈನಸ್ ಎಕ್ಸ್ ಏನಾಗುತ್ತೆ ಅಲ್ಲಿ ಸೈನ್ ಎಕ್ಸ್ ಆರ್ ಸೈನ್ ಆಫ್ 90 ಮೈನಸ್ ಎಕ್ಸ್ ಏನಾಗುತ್ತೆ ಸೈನ್ ಆಫ್ 90 ಮೈನಸ್ ಎಕ್ಸ್ ಈಸ್ ಕಾಸ್ ಎಕ್ಸ್. ಹೀಗಾಗಿ ಚೇಂಜ್ ಮಾಡ್ಕೊಳ್ರಿ ಕಾಸ್ ಆಫ್ 90 ಮೈನಸ್ ಥೀಟಾ ಈ ಪ್ಲೇಸಿಗೆ ಸೈನ್ ಅಂತ ಬರ್ಕೊಳ್ರಿ ರೈಟ್. ಸೊ ಸೈನ್ ಆಫ್ 90 ಮೈನಸ್ ಥೀಟಾ ಆ ಪ್ಲೇಸಿಗೆ ಕಾಸ್ ಅಂತ ಬರ್ಕೊಳ್ಳಿ. ಐ ಈಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ ಸೊ ಪೈ ಬೈ 6 to ಪೈ ಬೈ 3 ದಿಸ್ ಬಿಕಮ್ಸ್ square root of sin x whole divided by square root of sin x plus sin of 90 minus x ಅಂದರೆ cos x with respect to x ಆಯಿತು ನೋಡಿ. ಸೊ ಇಕ್ವೇಷನ್ ಮತ್ತು 1 ಮತ್ತು 2 ಅನ್ನು ದಿಸ್ ಒನ್ ಯು ಕ್ಯಾನ್ ಕಾಲ್ ಆಸ್ ಇಕ್ವೇಷನ್ ನಂಬರ್ 2 ನೋಡಿ. ಇಲ್ಲಿ ಇಕ್ವೇಷನ್ ನಂಬರ್ 1ಅಲ್ಲಿ ಕಾಸ್ ಸೈನ್ ಇತ್ತು, ಇದೇನಾಯ್ತು ಇವಾಗ ಸೈನ್ ಕಾಸ್ ಆಯಿತು. ನಾವು ಯು ಕ್ಯಾನ್ ಆ್ಯಡ್ ಇಕ್ವೇಷನ್ ನಂಬರ್ 1 and 2. ಇಕ್ವೇಷನ್ ನಂಬರ್ 1 ಮತ್ತು 2ನ ಎರಡನ್ನು ಆ್ಯಡ್ ಮಾಡಿ ಏನಾಗುತ್ತೆ ನೋಡಿ add equation number 1 and 2. add 1 and 2. So equation number 1 LHS ಏನಿದೆ I, ಇಲ್ಲೇನಿದೆ I, hence I plus I is equal to LHS I plus I is equal to ಏನಾಗುತ್ತೆ ಇಂಟಿಗ್ರೇಷನ್ ಫ್ರಾಮ್ ಪೈ ಬೈ 6 to ಪೈ ಬೈ 3. ಇಕ್ವೇಷನ್ ನಂಬರ್ 1 RHS ನೋಡಿ ಕಾಸ್ ಸೈನ್ ಇದೆ, ಇಕ್ವೇಷನ್ ನಂಬರ್ 2ದು ಸೈನ್ ಕಾಸ್ ಎರಡನ್ನು ಕಾಪಿ ಮಾಡಿ ಕಾಸ್ ಸೈನ್ ಸ್ಕ್ವೇರ್ ರೂಟ್ ಆಫ್ cos x whole divided by square root of cos x plus square root of sin x. equation number 1. equation number 2 ಏನಿದೆ ನೋಡಿ RHS ಪಾರ್ಟ್ ಇಲ್ಲಿದೆ ನೋಡಿ sin x ಕರೆಕ್ಟ್ whole divided by square root of sin x plus square root of cos x ಅಂತಿದೆ. ಸೊ ಹೋಲ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಬ್ರಾಕೆಟ್ ಹಾಕೊಳ್ರಿ ಹೋಲ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ನೋಡಿ ಏನಾಗುತ್ತೆ ದಿಸ್ ಲೈಕ್ ದ ಫ್ಯಾಷನ್ ಆಫ್ ಎ ಪ್ಲಸ್ ಬಿ, ಇದೇನಾಗುತ್ತೆ ಬಿ ಪ್ಲಸ್ ಎ. ಹೀಗಾಗಿ ಎಲ್ ಸಿ ಎಮ್ ಏನಾಗುತ್ತೆ ಅದು ಎ ಪ್ಲಸ್ ಬಿ ಬರುತ್ತೆ. ನ್ಯೂಮರೇಟರ್ನ ಸಿಂಪ್ಲಿ ಆ್ಯಡ್ ಮಾಡ್ತೀರಾ. ಸೊ ನೋಡಿ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ ಐ ಪ್ಲಸ್ ಐ ಈಸ್ ನಥಿಂಗ್ ಬಟ್ ವಾಟ್ ಐ ಪ್ಲಸ್ ಐ ಈಸ್ 2i ಇಂಟಿಗ್ರೇಷನ್ ಫ್ರಾಮ್ ಪೈ ಬೈ 6 to ಪೈ ಬೈ 3 ಕರೆಕ್ಟ್ ಸ್ಕ್ವೇರ್ ರೂಟ್ ಆಫ್ ಡಿನಾಮಿನೇಟರ್ ನೋಡಿ ಏನಾಗುತ್ತೆ ಅದು ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್. ಓಕೆ ಸೊ ಈ ಮೇಲ್ಗಡೆ ನ್ಯೂಮರೇಟರ್ನ ಸಿಂಪ್ಲಿ ಆ್ಯಡ್ ಮಾಡ್ತಾರೆ ಯಾಕಂದರೆ ಡಿನಾಮಿನೇಟರ್ ಸೊ ಎರಡು ಸೇಮ್ ಇದೆ ಸ್ಕ್ವೇರ್ ರೂಟ್ ಆಫ್ ಕಾಸ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಸೈನ್ ಎಕ್ಸ್ ಹೋಲ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ನೋಡಿ ಎರಡು ಸೇಮ್ ಇದೆ. ಸೊ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಸೇಮ್ ಇದೆ, ಕ್ಯಾನ್ಸಲ್ ಮಾಡ್ತೀನಿ ನೋಡಿ. ಸೊ ನೆಕ್ಸ್ಟ್ ಏನಾಗುತ್ತೆ 2i is equal to all of lesson. now I start from here. ಇಲ್ಲಿ ಸ್ಟಾರ್ಟ್ ಮಾಡ್ತೀನಿ ನೋಡಿ ಏನಾಗುತ್ತೆ 2i is equal to 1 ಆಗುತ್ತೆ, ಎರಡು ಕ್ಯಾನ್ಸಲ್ ಆಗಿದೆ. ಸೊ ಲಿಸನ್ 2i is equal to ಎರಡು ಕ್ಯಾನ್ಸಲ್ ಆಯ್ತಲ್ಲಿ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಪೈ ಬೈ 6 to ಪೈ ಬೈ 3 1 dx. ಸೊ ದಟ್ ಈಸ್ ನಥಿಂಗ್ ಬಟ್ 2i is equal to ಇಂಟಿಗ್ರೇಷನ್ ಆಫ್ 1 is x. ಸೊ ಲಿಮಿಟ್ ಪೈ ಬೈ 6 to ಪೈ ಬೈ 3 ಎಕ್ಸ್ ಪ್ಲೇಸಿಗೆ ಒಂದು ಸಹ ಅಪ್ಪರ್ ಲಿಮಿಟ್ ಹಾಕಿ ಇನ್ನೊಂದು ಸಹ ಲೋವರ್ ಲಿಮಿಟ್ ಹಾಕಿ ಏನಾಗುತ್ತೆ ಪೈ ಬೈ 3 ಮೈನಸ್ ಪೈ ಬೈ 6. ಭಾಳ ಸ್ಟೂಡೆಂಟ್ಸ್ ಇಲ್ಲಿ ಮಿಸ್ಟೇಕ್ ಮಾಡ್ತಾರೆ ನೋಡಿ 2i is equal to ಎಲ್ ಸಿ ಎಮ್ ತೆಗಿಲಿಕ್ಕೆ ಹೋಗಬೇಡಿ. ಯು ಫೀಲ್ ಲೈಕ್ ದಿಸ್ ಈಸ್ 60 ಡಿಗ್ರಿ, ದಿಸ್ ಈಸ್ 30, 60 ಮೈನಸ್ 30 ಈಸ್ 30 ನಥಿಂಗ್ ಬಟ್ ಪೈ ಬೈ 6 ಈ ಥರ ಬರ್ಕೊಡಿ. 2i is equal to ಪೈ ಬೈ 6, ಹೆನ್ಸ್ i is equal to ಏನಾಗುತ್ತೆ ಪೈ ಡಿವೈಡ್ ಬೈ 12. ದಿಸ್ ಇಸ್ ಮೈ ಆನ್ಸರ್. ಸ್ವಲ್ಪ ನೆನ್ಪಿಡಿ ಬಹಳ ಸಿಂಪಲ್ ಇದು, ನಿಮ್ಮ ರಿವಿಷನ್ ಮಾಡ್ತೀನಿ ನೋಡಿ. ಈ ಟ್ಯಾನನ್ನು ಸೈನ್ ಡಿವೈಡ್ ಬೈ ಕಾಸ್ ಅಂತ ಬರೀತೀನಿ. ಸೊ ಕ್ರಾಸ್ ಮಾಡ್ಕೊಳ್ಳಿ ರೂಟ್ ಕಾಸ್ ಪ್ಲಸ್ ಸೈನ್ ಡಿವೈಡ್ ಬೈ ರೂಟ್ ಕಾಸ್. ಈ ರೂಟ್ ಕಾಸ್ ಎಕ್ಸ್ ಎಲ್ಲಿ ಹೋಗುತ್ತೆ ಮೇಲ್ಗಡೆ ಹೋಗುತ್ತೆ. ಸೊ ಈ ಕಾಸ್ ಸೈನ್ ಏನು ಬರುತ್ತಲ್ಲ ಇಕ್ವೇಷನ್ ನಂಬರ್ 1 ಅಂತ ಅನ್ನಿ. ನೆಕ್ಸ್ಟ್ ಏನು ಮಾಡಬೇಕು ಎಕ್ಸ್ ಆರ್ ರಿಪ್ಲೇಸ್ಡ್ ಬೈ ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಮೈನಸ್ ಎಕ್ಸ್. ಎಕ್ಸ್ ಇದ್ದಲ್ಲಿ ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಮೈನಸ್ ಎಕ್ಸ್ ಇಲ್ಲಿ. ಸೊ ಪೈ ಬೈ 6 ಪ್ಲಸ್ ಪೈ ಬೈ 3 ಮೀನಿಂಗ್ ಏನು ಪೈ ಬೈ 2 ಆಗುತ್ತೆ. ಈ ಸ್ಟೆಪ್ಪಲ್ಲಿ ಜಸ್ಟ್ ಪೈ ಬೈ 2 ಮಾಡಿದ್ದೀನಿ. ಕಾಸ್ ಆಫ್ 90 ಮೈನಸ್ ಎಕ್ಸ್ ಅಂದರೆ ಸೈನ್ ಎಕ್ಸ್ ಆಗುತ್ತೆ, ಸೈನ್ ಆಫ್ 90 ಮೈನಸ್ ಏನಾಗುತ್ತೆ ಕಾಸ್ ಎಕ್ಸ್ ಅಂತ ಆಗುತ್ತೆ. ಹೀಗಾಗಿ ಇಲ್ಲಿ ಕಾಸ್ ಸೊ ಇದ್ದು ಸೈನ್ ಕಾಸ್ ಆಗುತ್ತೆ ನೋಡಿ, ಎರಡು ಉಲ್ಟಾ ಇದೆ. ಕಾಸ್ ಇದ್ದಲ್ಲಿ ಸೈನ್ ಇದೆ, ಸೈನ್ ಇದ್ದಲ್ಲಿ ಕಾಸ್. ಈ ಥರ ಬಂದಾಗ ಇಕ್ವೇಷನ್ ನಂಬರ್ 2 ಅನ್ನೇ ಆ್ಯಡ್ 1 and 2 ಅಂತ ಮಾಡ್ಕೊಳ್ಳಿ. ಇಲ್ಲಿ i ಇದೆ, ಇಲ್ಲೂ i ಇದೆ, ಎಲ್ಲ ಜಸ್ಟ್ 2i ಆಗುತ್ತೆ.
ಈ ಪಾರ್ಟ್ ಬರ್ಕೊಳ್ರಿ, ಈ ಪಾರ್ಟ್ ಬರೀರಿ. ಎರಡರದ್ದು ಏನಪ್ಪ ಅಂದ್ರೆ ಡಿನಾಮಿನೇಟರ್ ಸೇಮ್ ಇದೆ, ಹೀಗಾಗಿ ಸೊ ಎಲ್ ಸಿ ಎಮ್ ಏನಪ್ಪ ಇದೇ ಪಾರ್ಟ್ ಆಗುತ್ತೆ. ನ್ಯೂಮರೇಟರ್ ಸಿಂಪ್ಲಿ ಆ್ಯಡ್ ಮಾಡಿ. ಸೊ ಕ್ಯಾನ್ಸಲ್ ಆಗುತ್ತೆ, 1 ಬರುತ್ತೆ. ಹೀಗಾಗಿ 2i = 1 dx ಇಂಟಿಗ್ರೇಷನ್ ಆಫ್ 1x ಆಗುತ್ತೆ. ಲಿಮಿಟ್ ಅಪ್ಲೈ ಮಾಡಿ. ಅಪ್ಪರ್ ಲಿಮಿಟ್ π/3, ಲೋವರ್ ಲಿಮಿಟ್ π/6. ಇದು 60, ಇದು 30. 60 - 30 is 30, ವಿಚ್ ಈಸ್ π/6. ಹೆನ್ಸ್ ಸೊ i = ಏನಾಗುತ್ತೆ π/12. ಈ ಪ್ರೂಫಿಗೆ ಏನಾಗುತ್ತೆ 3 ಮಾರ್ಕ್ಸ್ ಆಗುತ್ತೆ. ಸೊ ಹೋಪ್ ಈ ಸೊಲ್ಯೂಷನ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೊಂದು ವಿಡಿಯೋದೊಂದಿಗೆ ನಾಳೆ ಭೇಟಿಯಾಗೋಣ. ಟಿಲ್ ದೆನ್ ಬೈ.